ನಮಸ್ಕಾರ ಎಲ್ಲರಿಗೂ. ಹೋಳಿಗೆ ಪಾಯಸ ಬಿಟ್ಬಿಡಿ, ಮಕ್ಕಳಿಂದ ದೊಡ್ಡವರ ಆರೋಗ್ಯವನ್ನು ಹೆಚ್ಚಿಸುವಂಥ ಈ ವಿಶೇಷವಾದ ಸ್ವೀಟ್ನ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡ್ಬೋದು. ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ತುಂಬಾ ವಿಶೇಷವಾಗಿ ದೇವರ ನೈವೇದ್ಯಕ್ಕೆ ಆಗಲಿ ಅಥವಾ ಗಣೇಶ ಚತುರ್ಥಿಗೆ ಆಗಲಿ, ಇನ್ನೇನು ಜನ್ಮಾಷ್ಟಮಿ ಬೇರೆ ಆಗ್ತಾ ಬರ್ತಿದೆ, ಈ ಥರ ಫೆಸ್ಟಿವಲ್ಸ್ ಇದ್ದಾಗ ಈ ಸ್ವೀಟ್ನ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ 1 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲವನ್ನು ಈ ಥರ ಸಣ್ಣದಾಗಿ ಕುಟ್ಕೊಂಡು ತೊಗೊಂಡಿದ್ದೀನಿ. ಸ್ನೇಹಿತರೆ, 1 ಕಪ್ ಆಗುವಷ್ಟು ಬೆಲ್ಲಕ್ಕೆ ನಾನೀಗ 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರಬಹುದು. ಸಾಮಾನ್ಯವಾಗಿ ಅವಲಕ್ಕಿಯನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ಕುದಿಸ್ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿನೇ ಬೇಕು. ಈ ಕಾರಣಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದರೆ, ಸ್ವಲ್ಪ ಹೋದ ರೆಸಿಪಿಲಿ ನಾನು ಏನು ಮಾಡಿದೆ ಅಂದರೆ 2 ಕಪ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೆ. ಬಟ್ ಅದು ಸ್ವಲ್ಪ ಇನ್ನು ಗಟ್ಟಿ ಥರ ಇತ್ತು. ಬಟ್ ಈ ಸಲ ಏನು ಮಾಡಿದ್ದೀನಿ ಅಂದರೆ 1/2 ಕಪ್ ಜಾಸ್ತಿ ನೀರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಬೆಲ್ಲವನ್ನು ನಿಧಾನವಾಗಿ ನನಗೆ ಕರಗಿಸ್ಕೊಳ್ತಾ ಇದ್ದೀನಿ. ಸಾಧ್ಯದಷ್ಟು ನಿಮ್ಮ ಹತ್ರ ಇದೇ ಥರ ಕಲರ್ ಇರುವಂಥ ಬೆಲ್ಲ ತೊಗೊಳ್ಳಿ. ಸ್ವೀಟ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ರೀತಿ ಅಟ್ರಾಕ್ಷನ್ಗೆ ಆಗಲಿ ಅಥವಾ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಹಾಕೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಈಗ ಚೆನ್ನಾಗಿ ನಾನು ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಏನು ಮಾಡಿದೆ ಅಂದರೆ 2 ಏಲಕ್ಕಿನ ಈ ಥರ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇಲ್ಲ. ಏಲಕ್ಕಿಯನ್ನು ಈ ಥರ ಬಿಡಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಬೆಲ್ಲವನ್ನು ನಾವು ಚೆನ್ನಾಗಿ ಕುದಿಸಿದಾಗ ಏಲಕ್ಕಿ ಫ್ಲೇವರ್ ಕೂಡ ಅದ್ರ ಜೊತೆ ಕುದಿ ಬಂದಾಗ ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಹೋದ ರೆಸಿಪಿಲಿ ಕಮೆಂಟ್ಸ್ ಮಾಡಿದರೆ ಕೆಲವೊಬ್ಬರು ಇದಕ್ಕೆ ಏಲಕ್ಕಿ ಪೌಡರ್ನ ಯೂಸ್ ಮಾಡಿದರೆ ಇನ್ನೂ ಟೇಸ್ಟಿಯಾಗಿ ಸ್ವೀಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಖಂಡಿತವಾಗ್ಲೂ ನಾನು ಈ ಸಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ನೋಡಿ, ಬೆಲ್ಲ ನಿಧಾನವಾಗಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇಷ್ಟು ಚೆನ್ನಾಗಿ ಕುದಿ ಬರಬೇಕು. 1 ಕುದಿ ಅಥವಾ 2 ಕುದಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನಾನು ಯಾವುದೇ ರೀತಿ ಪಾಕವನ್ನು ಮಾಡ್ಕೊಳ್ತಾ ಇಲ್ಲ. ನೀವು ನೋಡ್ತಿರ್ಬೋದು, ಜಸ್ಟ್ ನಾನು ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿಯನ್ನು ಹಾಕಿರೋದ್ರಿಂದ ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ, ಏಲಕ್ಕಿ ಫ್ಲೇವರ್ ಎಲ್ಲ ಬರಲಿ ಅಂತೇಳಿ. ನೋಡಿ, ಬೆಲ್ಲ ಎಲ್ಲ ಈಗ ಚೆನ್ನಾಗಿ ಕುದಿ ಬಂದಿದೆ. 2 ಕುದಿ ಬಂದಿದೆ. ಇಷ್ಟಾದರೆ ಸಾಕು. ಈಗ ಕಂಪ್ಲೀಟಾಗಿ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ. ಇಷ್ಟೇ ಸ್ನೇಹಿತರೆ, ಯಾವುದೇ ರೀತಿ ಇದನ್ನು ಪಾಕ ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಗ್ಯಾಸನ್ನು ಆಫ್ ಮಾಡ್ಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನ ಸೈಡಲ್ಲಿಡಿ. ಈಗ ನೆಕ್ಸ್ಟ್ ಒಂದು ಪ್ಯಾನ್ನ ತೊಗೊಳ್ಳಿ. ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪಕ್ಕೆ ನಾನೀಗ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನಾನು ಗೋಡಂಬಿ ಹಾಗೂ ಬಾದಾಮಿ ಮಾತ್ರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಸ್ನೇಹಿತರೆ, ಈ ದೇವಸ್ಥಾನಗಳಲ್ಲಿ ಅಥವಾ ಕೃಷ್ಣ ಜನ್ಮಾಷ್ಟಮಿಗಾಗಲಿ, ಸಾಯಿಬಾಬಾ ಟೆಂಪಲ್ಗಳಲ್ಲಾಗಲಿ ಈ ಥರ ಅವಲಕ್ಕಿ ಪ್ರಸಾದನ ಕೊಡ್ತಾರೆ. ನಾವು ಕೂಡ ಮನೆಯಲ್ಲೇ ತುಂಬ ವಿಶೇಷವಾಗಿ ಟ್ರೈ ಮಾಡ್ಬೋದಲ್ವ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಈಗ ನಾನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡಿಕೊಂಡು ಸೈಡ್ಗೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಯಾವ ಕಪ್ ಅಳತೆಯಿಂದ ನಾನು ಬೆಲ್ಲವನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ನಾನು ತುರಿದಿರುವಂತಹ ಕೊಬ್ಬರಿಯನ್ನು ತೊಗೊಳ್ತಾ ಇದ್ದೀನಿ. ಸಾಧ್ಯದಷ್ಟು ನೀವು ಕೂಡ ಇದೇ ರೀತಿ ಕೊಬ್ಬರಿಯನ್ನು ತುರಿದುಕೊಂಡು ತೊಗೊಳ್ಳಿಕ್ಕೆ ಸಮಯ ಕೊಡಿ. ಯಾಕೆ ಅಂದರೆ, ನಾನು ಫ್ರೆಶ್ ಕೊಕೊನೆಟ್ನ ಪೌಡರ್ನ ಕೆಲವೊಂದು ಸಲ ಯೂಸ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ತುಂಬ ಸ್ಮೆಲ್ ಇರುತ್ತೆ. ನಮಗೆ ಸ್ವೀಟ್ ಕೂಡ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಸಮಯ ಹಿಡಿದ್ರೂ ಪರವಾಗಿಲ್ಲ, ಈ ಥರ ನೀವು ಚೆನ್ನಾಗಿ ಕೊಬ್ಬರಿಯನ್ನು ತುರಿದುಕೊಂಡೇ ತೊಗೊಳ್ಳಿ. ನೋಡಿ, ನಾನೀಗ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಡೈರೆಕ್ಟಾಗಿ ಅವಲಕ್ಕಿ ಜೊತೆ ಹಾಕೊಳ್ಳೋದ್ರಿಂದ ಫ್ಲೇವರ್ ಬರೋದಿಲ್ಲ. ಸ್ವಲ್ಪ ತುಪ್ಪದಲ್ಲಿ ಹಾಕಿ ಬಿಸಿ ಮಾಡ್ಕೊಂಡು ತೊಗೊಳ್ಳೋದ್ರಿಂದ ಈ ಕೊಬ್ಬರಿ ಅವಲಕ್ಕಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು, ಮತ್ತೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಸಾಧ್ಯದಷ್ಟು ಸ್ವಲ್ಪ ತುಪ್ಪವನ್ನು ಜಾಸ್ತಿನೇ ಹಾಕಿ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಅಂದರೆ ಒಂದು 8 ರಿಂದ 9 ಸ್ಪೂನ್ ಆಗುವಷ್ಟು ತುಪ್ಪ ಇದಕ್ಕೆ ಯೂಸ್ ಆಗುತ್ತೆ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ನ ತೊಗೊಳ್ಳಿ. ಪ್ಯಾನ್ಗೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ವ, ತುಪ್ಪ ಇರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಜನ್ಮಾಷ್ಟಮಿಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಗಣೇಶ ಚತುರ್ಥಿಗೆ ಆಗಲಿ. ನೋಡಿ, ಈಗ ನಾನು ಯಾವ ಕಪ್ ಅಳತೆಯಿಂದ ಬೆಲ್ಲವನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ನಾನು ಅವಲಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಪೋಹ ಅಂತೀವಲ್ವ, ಅದು ಬೆಳಗ್ಗೆ ಟಿಫಿನ್ಗೆ ಮಾಡ್ಕೊತೀವಲ್ವ ಅವಲಕ್ಕಿ. ಇದನ್ನು ನಾನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದೇ ಸಮನೆ ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಧಾನವಾಗಿ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೀವು ಜನ್ಮಾಷ್ಟಮಿಗೆ ಮನೆಗೆ ಏನಾದರೂ ಕೃಷ್ಣನ ಪೂಜಿಸ್ತಾ ಇದ್ದರೆ ಖಂಡಿತವಾಗ್ಲೂ ಕೃಷ್ಣನಿಗೆ ನೈವೇದ್ಯಕ್ಕೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಅಥವಾ ಗಣೇಶ ಹಬ್ಬದಲ್ಲೂ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ನೀವು ಈ ಅವಲಕ್ಕಿ, ವಿಶೇಷವಾದ ಅವಲಕ್ಕಿಯನ್ನು ದೇವರ ನೈವೇದ್ಯಕ್ಕೂ ಕೂಡ ಮಾಡ್ಬೋದು. ನೋಡಲಿಕ್ಕೆ ಕಷ್ಟ ಅನಿಸುತ್ತೆ, ಬಟ್ ಮಾಡೋದು ಮಾತ್ರ ತುಂಬಾ ಸುಲಭ. ನಾನು ಮಾಡಿರೋ ಈ ವಿಧಾನದಲ್ಲಿ ನೀವು ಖಂಡಿತವಾಗ್ಲೂ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನನಗೆ ಓದು ರೆಸಿಪಿಲಿ ಅಂದರೆ, ನಾನು ಇದು ರೀಸೆಂಟಾಗಿ ನಂದು ವೈರಲ್ ಆಗಿರುವಂತಹ ಈ ಅವಲಕ್ಕಿದು ಸ್ವೀಟು, ಅದರಲ್ಲಿ ನನಗೆ ತುಂಬ ಜನ ಕಮೆಂಟ್ಸ್ ಮಾಡಿದರು, ನೀವು ಯಾವುದೇ ರೀತಿ ಅವಲಕ್ಕಿನ ತೊಳೆದು ತೊಗೊಂಡಿಲ್ಲ ಅಂತ.
ಕೆಲವೊಂದು ಸಲ ಅನಿವಾರ್ಯ ಇರುತ್ತೆ ಅವಲಕ್ಕಿನ ತೊಗೊಳ್ಲೇಬೇಕಂತೇನಿಲ್ಲ. ತೊಗೊಳ್ಳುವಂತಹ ರೆಸಿಪಿ ಇದ್ದರೆ ಖಂಡಿತವಾಗ್ಲೂ ನಾನು ಅದನ್ನು ವಾಶ್ ಮಾಡ್ಕೊಂಡು ತೊಗೊಳ್ತೀನಿ. ಬಟ್ ಈ ಥರ ಇದರಲ್ಲಿ ತೊಗೊಳ್ಳುವಂಥದ್ದಿಲ್ಲ. ಆ ಕಾರಣಕ್ಕಾಗಿ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ರೋಸ್ಟ್ ಆಗ್ತಾ ಅದು ಅಕ್ಕಿ ಥರ ಆಗಿಬಿಡುತ್ತೆ. ಅಂದರೆ ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ನಮಗೆ ತೆಳುವಾಗ್ತಾ ಬರುತ್ತೆ. ಅವಲಕ್ಕಿನ ದಪ್ಪ ಇರುತ್ತಲ್ವ, ನಿಧಾನವಾಗಿ ರೋಸ್ಟ್ ಮಾಡ್ತಾ ಪೂರ್ತಿ ತೆಳುವಾಗ್ತಾ ಬರುತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ. ನೀವು ನೋಡ್ತಿರ್ಬೋದು, ನಾನು ಯಾವುದೇ ಕಾರಣಕ್ಕೂ ಒಂದೇ ಸಾಮಾನ್ಯ ನಿಮಗೆ ಗೋಲ್ಡನ್ ಬ್ರೌನ್ ಕಲರ್ಗೆ ತೋರಿಸಿಲ್ಲ. ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಇರೋದನ್ನ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಇದ್ದೀನಿ. ಮನೇಲಿ ನಿಮಗೆ ಹೋಳಿಗೆ ಪಾಯಸ ತಿಂದು ಬೇಜಾರಾದಾಗ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಈಗ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಗ್ಯಾಸನ್ನು ಲೋ ಫ್ಲೇಮ್ ಮಾಡ್ಕೊಳ್ಳಿ. ನಾವೇನು ಬೆಲ್ಲದ ಪಾಕವನ್ನು ಮಾಡ್ಕೊಂಡಿರ್ತೀವಲ್ಲ, ಬೆಲ್ಲದ ನೀರನ್ನು ಜಗಿರ್ ವಾಟ್ರ್, ಈಗ ಇದನ್ನು ಶೋಧಿಸ್ಕೊಂಡು ತೊಗೊಳ್ಬೇಕಾಗುತ್ತೆ. ಬೆಲ್ಲದಲ್ಲಿ ಕೆಲವೊಂದು ಸಲ ಅರಳುಗಳಾಗಲಿ ಕಸ ಆಗಲಿ ಇರುತ್ತೆ. ಆ ಕಾರಣಕ್ಕಾಗಿ ನಾನೀಗ ಚೆನ್ನಾಗಿ ಶೋಧಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಏಲಕ್ಕಿ ಸಿಪ್ಪೆನ ಬಿಟ್ಟು ಆ ಚಿಕ್ಕದಾಗಿ ಏನಿರುತ್ತಲ್ವ ಅದನ್ನು ಕೂಡ ನೀವು ಇದರೊಳಗಡೆ ಹಾಕ್ಕೊಳ್ಬೋದು. ಬಟ್ ನಾನು ಕಂಪ್ಲೀಟಾಗಿ ಬೆಲ್ಲದಲ್ಲಿ ಕುದಿಸಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈ ನೀರನ್ನು ಹಾಕಿದಷ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಡೈರೆಕ್ಟಾಗಿ ಬೆಲ್ಲದ ನೀರು ಜೊತೆನೇ ಅವಲಕ್ಕಿಯನ್ನು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ಖಂಡಿತವಾಗ್ಲೂ ಅದು ಕುದಿಯೋದಿಲ್ಲ. ಈಗ ನೋಡಿ ನಿಧಾನವಾಗಿ ಕುದಿ ಬರ್ತಾ ಇದೆ. ಕುದಿ ಬರುವಾಗ ಏನಾಗುತ್ತೆ ಅಂದರೆ ಅವಲಕ್ಕಿ ತುಂಬ ಸಾಫ್ಟ್ ಆಗ್ತಾ ಬರುತ್ತೆ. ತೀರಾ ಸಾಫ್ಟ್ ಆಗೋ ತನಕ ಮುದ್ದೆ ಥರ ಮಾಡ್ಕೊಳ್ಬೇಡಿ. ಪರ್ಫೆಕ್ಟಾಗಿ ನೀವು ಅಳತೆ ಪ್ರಕಾರ ಮಾಡಿಕೊಂಡ್ರೆ ತುಂಬ ಉದುರಾಗಿ ನಮಗೆ ಬರುತ್ತೆ. ಯಾವುದೇ ರೀತಿ ಒಂದ್ಕೊಂದು ಅವಲಕ್ಕಿ ಅಂಟೋದಿಲ್ಲ. ರೆಸಿಪಿ ನಾನು ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ನೀರು ವಾಟರ್ ಕಡಿಮೆ ಆಗಿತ್ತು. ಆ ಕಾರಣಕ್ಕಾಗಿ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಸ್ವಲ್ಪ ಅಲ್ಲಿಗೆ ಸಿಕ್ಕೊಳ್ಳೋ ಥರ ಆಗಿತ್ತು. ಬಟ್ ಈ ಸಲ ಅಂತೂ ತುಂಬಾ ಪರ್ಫೆಕ್ಟ್ ಆಗಿತ್ತು. ಯಾವುದೇ ರೆಸಿಪಿನಾಗಲಿ ಫಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ಏನಾದರೂ ಒಂದು ಮಿಸ್ಟೇಕ್ನ ಮಾಡಿರ್ತೀವಿ. ಬಟ್ ಈ ಸಲ ಅಂತೂ ನಾನು ತುಂಬಾ ಟೇಸ್ಟಾಗಿ ಈ ರೆಸಿಪಿನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸಾಫ್ಟ್ ಆಗ್ತಾ ಬರುತ್ತೆ. ಅಂದರೆ ಬೆಲ್ಲದ ನೀರು ಅವಲಕ್ಕಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡೋದು ಬೇಡ. ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಇದೆಲ್ಲ ನೀರನ್ನು ಹೀರ್ಕೊಳ್ಬೇಕಂದ್ರೆ ಕಂಪ್ಲೀಟಾಗಿ ಹೀರ್ಕೊಳ್ಳೋದು ಬೇಡ. ಒಂದು 80% ನೀರೆಲ್ಲ ಚೆನ್ನಾಗಿ ಅವಲಕ್ಕಿ ಹೀರ್ಕೊಂಡು ಒಂದು 20% ನೀರು ಇರಬೇಕು ಅದರಲ್ಲಿ. ಆಗ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಒಣ ಕೊಬ್ಬರಿ ಪುಡಿ, ಡ್ರೈ ಫ್ರೂಟ್ಸ್, ಈಗ ಇದನ್ನೇ ಆ್ಯಡ್ ಮಾಡ್ಕೊಳ್ತಾ ಬನ್ನಿ. ಸ್ವಲ್ಪ ಒಂದು 20% ನೀರಿರುವಾಗಲೇ ನೀವು ಈ ಡ್ರೈ ಫ್ರೂಟ್ಸ್ನ ಹಾಕಿದರೆ, ಕೊಬ್ಬರಿಯನ್ನು ಹಾಕಿದರೆ, ಕೊಬ್ಬರಿ ಕೂಡ ಸ್ವಲ್ಪ ನೀರಿನಂಶ ಅಂದರೆ ಬೆಲ್ಲದ ನೀರಿನಂಶ ಹೀರ್ಕೊಳ್ಳುತ್ತೆ. ಇಲ್ಲಾಂದರೆ ನಮ್ಗೆ ಏನಾಗ್ಬಿಡುತ್ತೆ ಅಂದರೆ ಎಲ್ಲದೂ ರೆಡಿ ಆದಮೇಲೆ ಹಾಕಿದರೆ ಕೊಬ್ಬರಿ ಸಪ್ಪೆ ಥರ ಫೀಲ್ ಅನಿಸುತ್ತೆ. ಅವಲಕ್ಕಿ ಮಾತ್ರ ಸ್ವೀಟ್ ಬರುತ್ತೆ. ಎರಡೂ ಒಂದೇ ಸಿಹಿ ಇರಬೇಕು ಅಂದರೆ ನೀವು ಒಂದು 20% ನೀರಿನ ಅಂಶ ಅದರಲ್ಲಿ ಇದ್ದಾಗ ನೀವು ಕೊಬ್ಬರಿಯನ್ನು ಹಾಕ್ಕೊಳ್ಬೇಕು. ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಕೊಬ್ಬರಿ ಹಾಕಿದೀವೋ ಇಲ್ವೋ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅದು ಕುದಿ ಬರಬೇಕು. ಮಿಕ್ಸ್ ಮಾಡ್ತಾ ನೀವು ನೋಡ್ತಿರ್ಬೋದು ನೀರಿನಂಶ ಇನ್ನೂ ಇದೆ. ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಚೆನ್ನಾಗಿ ನೀವು ಕುದಿಸಿದ್ರೆ ಕಂಪ್ಲೀಟಾಗಿ ಅವಲಕ್ಕಿ ಬೇಗ ನೀರನ್ನು ಹೀರ್ಕೊಂಡ್ಬಿಡುತ್ತೆ. ನೀವು ನೋಡ್ತಿರ್ಬೋದು ನಾನು ಮಿಕ್ಸ್ ಮಾಡ್ತಾನೆ ಅದು ಹೀರ್ಕೊಳ್ತಾ ಇದೆ ನೀರನ್ನು. ನೋಡಿ, ಒಂದು 3 ನಿಮಿಷ ಆದಮೇಲೆ ನಾನೀಗ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ. ಲಾಸ್ಟ್ಗೆ ಫೈನಲಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಸ್ನೇಹಿತರೆ, ಖಂಡಿತವಾಗ್ಲೂ ಮನೇಲಿ ಕೆಲವರಿಗೆ ಮಕ್ಕಳಿಗೆ ಉಂಡೆ ತಿಂದು ಬೇಜಾರಾಗುತ್ತೆ, ಹೋಳಿಗೆ ಪಾಯಸ ಈ ಥರದ್ದೆಲ್ಲ ತಿಂದು ಬೇಜಾರಾಗಿದ್ದಾಗ ಈ ಥರ ಒಮ್ಮೆ ನೀವು ಅವಲಕ್ಕಿನ ಸ್ವೀಟ್ನ ನಿಜವಾಗ್ಲೂ ಇದರ ಟೇಸ್ಟ್ ಅಂತೂ ಯಾರೂ ಮರೆಯೋದಿಲ್ಲ. ತುಂಬ ಟೇಸ್ಟ್ ಅಂತಲೇ ಹೇಳ್ಬೋದು. ಆ ಕಾರಣಕ್ಕಾಗಿ ನಾನು ತಿರ್ಗಾ ಮತ್ತೊಮ್ಮೆ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ನೀರಿನಂಶ ಕೂಡ ಎಲ್ಲ ಇರ್ಕೊಂಡಿದೆ. ಅವಲಕ್ಕಿ ಕೊಬ್ಬರಿ ಕೂಡ ತುಂಬಾ ಸಾಫ್ಟ್ ಆಗಿದೆ. ಮನೇಲಿ ಯಾರಿಗೆ ಬೇಕಾದರೂ ನೀವು ಕೊಡ್ಬೋದು. ಲಾಸ್ಟಾಗಿ ನಾನೀಗ ಗ್ಯಾಸನ್ನು ಆಫ್ ಮಾಡ್ಕೊಂಡಾದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಯಾವುದೇ ಕಾರಣಕ್ಕೂ ರೋಸ್ಟ್ ಮಾಡ್ಕೊಂಡಿಲ್ಲ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ನಾವು ರೋಸ್ಟ್ ಮಾಡ್ಕೊಳ್ತೀವಲ್ವ, ಆವಾಗಲೇ ಬೇಕಿದ್ರು ನೀವು ರೋಸ್ಟ್ ಮಾಡ್ಕೊಳ್ಬೋದು. ಬಟ್ ನಾನು ಯಾವುದೇ ರೀತಿ ಗಸಗಸೆನ ರೋಸ್ಟ್ ಮಾಡ್ಕೊಂಡಿಲ್ಲ. ಜಸ್ಟ್ ಫ್ಲೇವರ್ಗೆ ಅಂತೇಳಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ, ಪಪ್ಪಿ ಸೀಡ್ಸನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೋಡಿ, ಜಸ್ಟ್ 1 ಕಪ್ ಅವಲಕ್ಕಿಯಿಂದ ಮನೆಯವರೆಲ್ಲರೂ ಕೂಡ ಸ್ವೀಟ್ನ ತಿನ್ಬೋದು. ಈ ನಾನು ಮೆಜರ್ಮೆಂಟ್ ಪ್ರಕಾರ ಅಂದರೆ ಒಂದು 4ರಿಂದ 5 ಮಂದಿಗೆ ಇದು ಸ್ವೀಟ್ ಆರಾಮಾಗಿ ಆಗುತ್ತೆ. ನೀವೇನಾದರೂ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಅಥವಾ ನಿಮ್ಗೆ ಏನಾದರೂ ಸಿಹಿ ತಿನ್ನಬೇಕು ಅನ್ನಿಸ್ದಾಗ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗಲಿ, ಯಾವುದೇ ಫೆಸ್ಟಿವಲ್ಸ್ ಆಗಲಿ, ದೇವರ ನೈವೇದ್ಯಕ್ಕೆ ಇದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಫೈನಲಾಗಿ ಸ್ವೀಟ್ ಕೂಡ ರೆಡಿ ಆಯಿತು ಸ್ನೇಹಿತರೆ. ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಸ್ವೀಟ್ ಕೂಡ ರೆಡಿಯಾಗಿತ್ತು. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನನ್ನ ಮೊದಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ.
ಫೈನಲ್ ಆಗಿ ನೋಡಿ ಸ್ವೀಟ್ ಕೂಡ ಸೂಪರ್ ಡೂಪರ್ ಆಗಿ ರೆಡಿ ಆಯಿತು. ಇದನ್ನು ನೀವು ಒಂದು 2-3 ಡೇಸ್ವರೆಗೂ ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ತಿನ್ಬೋದು. ಯಾವುದೇ ರೀತಿ ಸ್ಮೆಲ್ ಕೂಡ ಆಗೋದಿಲ್ಲ, ಸ್ವೀಟ್ ಕೂಡ ಕೆಡೋದಿಲ್ಲ. ನೋಡಿ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.